ಸ್ನೇಹಿತರೆ, ಇವತ್ತು ನಾವು ಬಚತ್ ಆ್ಯಪ್ ನಲ್ಲಿ ಡೈಲಿ ಹಣ ಕಟ್ ಆಗ್ತಾ ಇದೆ ಅಂದ್ರೆ ಅದನ್ನ ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡೋದು ಅಂತ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಅಂದ್ರೆ ಬಚತ್ ಆ್ಯಪ್ ನಲ್ಲಿ ನೀವು ಡೈಲಿ ಸೇವಿಂಗ್ಸ್ ನ ಆಕ್ಟಿವೇಟ್ ಮಾಡಿದ್ರೆ 20 ರೂಪಾಯಿ ಇರಬಹುದು ಅಥವಾ 30 ರೂಪಾಯಿ ಇರಬಹುದು. ನೀವು ಎಷ್ಟು ಅಮೌಂಟ್ ಅನ್ನ ಆಕ್ಟಿವೇಟ್ ಮಾಡಿರ್ತೀರ ಅಷ್ಟು ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡೈಲಿ ಕಟ್ ಆಗುತ್ತೆ. ಕಟ್ ಆಗಿಬಿಟ್ಟು ಅಲ್ಲಿ ಸೇವಿಂಗ್ಸ್ ನಲ್ಲಿ ಒಂದು ಸೇವ್ ಆಗುತ್ತಾ ಹೋಗುತ್ತೆ. ಆ ಒಂದು ಹಣವನ್ನ ಕಟ್ ಆಗೋದನ್ನ ಯಾವ ರೀತಿ ನಾವು ಸ್ಟಾಪ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಲ್ಲಿ ನಮ್ಮ ಒಂದು SIP ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅಂದಾಗ ನಮ್ಮ ಹಣ ಅನ್ನೋದು ಕಟ್ ಆಗೋದು ಸ್ಟಾಪ್ ಆಗುತ್ತೆ. ಆ ಒಂದು SIP ನ ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಬಚತ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿ ನಾವು SIP ನ ಕ್ಯಾನ್ಸಲ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಬಚತ್ ಆ್ಯಪ್ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ SIP ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. SIP ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ SIP ಅನ್ನೋದು ಆಕ್ಟಿವ್ ಇದೆ. ಡೈಲಿ 20 ರೂಪಾಯಿ SIP ಅನ್ನೋದು ಇಲ್ಲಿ ಆಕ್ಟಿವ್ ಇದೆ. ಸ್ನೇಹಿತರೆ, ಈ ಒಂದು ನೋಡ್ಬೋದು ಡೈಲಿ ಆನ್ ಗೋಯಿಂಗ್ ಅಂತ ಇಲ್ಲಿ ತೋರಿಸ್ತಾ ಇದೆ, ಅಂದರೆ ಆಕ್ಟಿವ್ ಇದೆ. ಈ ಒಂದು SIP ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಸ್ಟಾಪ್ ಯುವರ್ SIP ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಸ್ಟಾಪ್ ಯುವರ್ SIP ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲ್ SIP ಅಂತ ಇಲ್ಲಿ ರೆಡ್ ಕಲರ್ನಲ್ಲಿ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಯಾನ್ಸಲ್ SIP ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಯಾವುದಾದ್ರೂ ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡೋಣ. ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ನಾಟ್ ಆಸ್ ಎಕ್ಸ್ಪೆಕ್ಟೆಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಸಬ್ಮಿಟ್ ಆ್ಯಂಡ್ ಕ್ಯಾನ್ಸಲ್ SIP ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡ್ಬೋದು SIP ಕ್ಯಾನ್ಸಲ್ಡ್ ಅಂತ ಬಂತು. ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. 20 ರೂಪಾಯಿ SIP ಅನ್ನೋದು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಕ್ಯಾನ್ಸಲ್ಡ್ ಅಂತ ಬಂತು. ಈ ರೀತಿ ಕ್ಯಾನ್ಸಲ್ಡ್ ಅಂತ ಬಂದರೆ ನಮ್ಮ ಒಂದು SIP ಅನ್ನೋದು ಕ್ಯಾನ್ಸಲ್ ಆಗಿದೆ ಅಂದರ್ಥ. ಈ ರೀತಿ ನಾವು ಬಚತ್ ಆ್ಯಪ್ನಲ್ಲಿ SIP ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.